ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಆ್ಯಂಥೂರಿಯಂ ಎಂಬ ಜನಪ್ರಿಯ ವಾಣಿಜ್ಯ ಪುಷ್ಪವನ್ನು ಪರಿಚಯಿಸಿಕೊಡುವೆ. ಪ್ರಕೃತಿಯಲ್ಲಿ ವಿವಿಧ ಬಗೆಯ ಹೂಗಳು ತಮ್ಮ ವಿಶೇಷ ಆಕಾರ ಮತ್ತು ಬಣ್ಣಗಳಿಂದ ಸೊಬಗನ್ನು ಬೀರುತ್ತವೆ. ಮನೆಯ ಒಳಗೆ, ಕುಂಡಗಳಲ್ಲಿ ಅಥವಾ ಊದೂಟದ ನೆಲದಲ್ಲಿ ಸುಲಭವಾಗಿ ಬೆಳೆಯಬಲ್ಲ ಒಂದು ವಿಶೇಷ ಅಲಂಕಾರಿಕ ಪುಷ್ಪ ಆ್ಯಂಥೂರಿಯಂ. ಈ ಗಿಡದ ತವರೂರು ದಕ್ಷಿಣ ಅಮೆರಿಕ ಎಂದೆನಿಸಿದರೂ ಮಾರಿಷಸ್ ದೇಶದಲ್ಲಿ ಈ ಹೂವಿಗೆ ಅತಿಶಯ ಗೌರವವಿದೆ. ವಿವಿಧ ರೀತಿಯ ರಂಗು ಮತ್ತು ವಿನ್ಯಾಸಗಳಲ್ಲಿ ಬೆಳೆಯುವ ಈ ಹೂವನ್ನು ಈಚೆಗೆ ಭಾರತದ ಅನೇಕ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಹೂವಿನ ವಾಣಿಜ್ಯ ಕೃಷಿಯೇ ಆರಂಭವಾಗಿದೆ. ಹೀಗಾಗಿ ಆ್ಯಂಥೂರಿಯಂ ಬಹುವಾಗಿ ವಾಣಿಜ್ಯ ಪುಷ್ಪವಾಗತೊಡಗಿದೆ. ಗ್ರೀಕ್ ಭಾಷೆಯಲ್ಲಿ ಆ್ಯಂಥೂರಿಯಂ ಹೂವಿನ ಹೆಸರಿನ ಅರ್ಥ ಬಾಲದ ಹೂವು ಎಂದಾಗುವುದು. ವಿಶೇಷ ರೀತಿಯ ಬಣ್ಣದ ಬಾಲವನ್ನು ಮೇಲೆತ್ತಿದಂತೆ ಅತ್ಯಂತ ಆಕರ್ಷಣೀಯವಾಗಿ ಕಾಣುವುದರಿಂದ ಈ ಹೆಸರು ಬಂದಿರಬೇಕು. ಸಸ್ಯಶಾಸ್ತ್ರದ ಪ್ರಕಾರ ಅರಾಸಿಯೇ ಕುಟುಂಬಕ್ಕೆ ಸೇರಿದ ಆ್ಯಂಥೂರಿಯಂ ಸುಮಾರು 100ಕ್ಕೂ ಹೆಚ್ಚಿನ ಪ್ರಭೇದಗಳನ್ನು, ಸಾವಿರಾರು ವಿವಿಧ ರಂಗಿನ ಹೂವುಗಳ ಜಾತಿಯನ್ನು ಹೊಂದಿದೆ. ಆದರೆ ಸಾಮಾನ್ಯವಾಗಿ ವಾಣಿಜ್ಯಕ್ಕಾಗಿ ಬೆಳೆಯುವ ಜಾತಿಗಳು ಕೇವಲ 50 ಮಾತ್ರ. ಆ್ಯಂಥೂರಿಯಂ ಗಿಡವು ಕೇವಲ ಆಕರ್ಷಕ ಹೂಗಳಿಗಾಗಿ ಮಾತ್ರವಲ್ಲದೆ ದೊಡ್ಡ ಆಕಾರದ ಎಲೆಗಳನ್ನು ಹೊಂದಿ ಜನರನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಅನೇಕರಿಗೆ ಈ ಗಿಡ ಅತ್ಯಂತ ಪ್ರಿಯವಾದ ಸಸ್ಯವೆನಿಸಿದೆ. ಕಾಂಡದ ಮಧ್ಯಭಾಗದಿಂದ ಹೊಮ್ಮುವ ಹೂಗಳು ಒಂದು ಸಾರಿಗೆ ಸುಮಾರು 10ರವರೆಗೂ ಒಂದೇ ಗಿಡದಲ್ಲಿ ಹೊರಬರುತ್ತವೆ. ವರ್ಷವೆಲ್ಲ ಬೆಳೆಯುವ ಈ ಹೂ ಇತರ ಹೂಗಳಂತೆ ಬೇಗ ಬಾಡೋದಿಲ್ಲ. ಸಾಧಾರಣವಾಗಿ ಅರಳಿದ ಹೂಗಳು 3 ತಿಂಗಳುಗಳ ಕಾಲ ತಮ್ಮ ಸೊಬಗನ್ನು ಬೀರುತ್ತಲಿರುತ್ತವೆ. ಹೂಗಳನ್ನು ಗಿಡದಿಂದ ಕಿತ್ತು ನೀರು ತುಂಬಿದ ಹೂದಾನಿಗಳಲ್ಲಿ ಇಟ್ಟಾಗ ಸುಮಾರು 6 ವಾರಗಳವರೆಗೆ ಬಾಡದೇ ಇರುವುದು ಈ ಹೂವಿನ ವಿಶೇಷ. ಮದುವೆ ಮುಂತಾದ ಸಮಾರಂಭಗಳಲ್ಲಿ ಮಂಟಪದ ಅಲಂಕಾರಕ್ಕಾಗಿಯೂ ಮತ್ತು ಹೊರಗಿನ ಹೂದಾನಿಗಳಿಗೆ ವಿವಿಧ ಬಣ್ಣದ ಹೂಗಳನ್ನು ಎಲೆಯ ಸಮೇತ ತೆಗೆದು ಅಲಂಕರಿಸುವ ದೃಷ್ಟಿಯಿಂದ ಆ್ಯಂಥೂರಿಯಂ ಹೂವಿಗೆ ಬಹಳ ಬೇಡಿಕೆ ಇದೆ. ಆ್ಯಂಥೂರಿಯಂ ಗಿಡವನ್ನು ಗೆಡ್ಡೆಗಳಿಂದ ಬೆಳೆಸಬಹುದು. ಸುಲಭವಾದರೂ ಹೆಚ್ಚಿನ ಗಿಡಗಳು ಬೇಕಾದಾಗ ಕಾಂಡದ ಕಸಿಯಿಂದಾಗಲಿ ಬೀಜದಿಂದಾಗಲಿ ವೃದ್ಧಿಪಡಿಸಬಹುದು. ಸಾಮಾನ್ಯವಾಗಿ ಮನೆಗಳ ಅಲಂಕಾರಕ್ಕೆ ಕುಂಡಗಳಲ್ಲಿ ಬೆಳೆಯುವ ಗಿಡ ಇದು. ಆದರೂ ವಾಣಿಜ್ಯ ದೃಷ್ಟಿಯಿಂದ ನೆರಳಿರುವ ಸ್ಥಳಗಳಲ್ಲಿ, ತೋಟದಲ್ಲಿಯೇ ಬೆಳೆಯಬೇಕು. ಕುಂಡಗಳಿಗೆ ಚೆನ್ನಾಗಿ ಕೊಳೆತ ದನದ ಗೊಬ್ಬರ, ಮರಳು, ಕೆಮ್ಮಣ್ಣು ಮತ್ತು ಗೋಡು ಮಿಶ್ರಿತ ಮಣ್ಣನ್ನು ಇವುಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ತುಂಬಬೇಕು. ಕುಂಡದ ಕೆಳಭಾಗದಲ್ಲಿ ನೀರು ಸರಾಗವಾಗಿ ಹರಿಯುವಂತೆ ರಂಧ್ರಗಳನ್ನು ಮಾಡಿರಬೇಕು. ಹೀಗೆ ಸಿದ್ಧಪಡಿಸಿದ ಕುಂಡಗಳಲ್ಲಿ ಗಿಡದಿಂದ ಬೇರ್ಪಡಿಸಿ ಬೇರಿನಿಂದ ಕೂಡಿದ ಗೆಡ್ಡೆಯನ್ನು ಹಾಕಿ ತೇವವಿರುವಂತೆ ನೋಡಿಕೊಂಡರೆ ಸಾಕು. ಕೆಲವು ದಿನಗಳಲ್ಲಿಯೇ ಬೇರು ಬಿಟ್ಟು ಗಿಡವು ಆರೋಗ್ಯವಾಗಿ ಬೆಳೆಯಲಾರಂಭಿಸುವುದು. ಬೇರು ನೆಲದ ಮೇಲ್ಭಾಗದಲ್ಲಿ ಕಾಣದಂತೆ ಮರಳು ಮಿಶ್ರಿತ ಗೊಬ್ಬರದಿಂದ ಮುಚ್ಚಿರಬೇಕು. ಹೆಚ್ಚು ಬಿಸಿಲು ಬೀಳದಂತೆ ಮತ್ತು ತೇವ ಹಾರದಂತೆ ನೋಡಿಕೊಳ್ಳುವುದು ಕೂಡ ಮುಖ್ಯ. ಇತರ ಗಿಡಗಳಿಗೆ ಹೋಲಿಸಿದರೆ ಆ್ಯಂಥೂರಿಯಂ ಗಿಡಕ್ಕೆ ಕೀಟಗಳ ಬಾಧೆ ಬಹುಮಟ್ಟಿಗೆ ಕಮ್ಮಿ. ಈಚೆಗೆ ಕೆಲವು ವರ್ಷಗಳಿಂದ ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು ಮುಂತಾದ ನಗರದ ಪುಷ್ಪೋದ್ಯಮಿಗಳು ಈ ಹೂವಿನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿದ್ದಾರೆ. ಇದಕ್ಕೆ ಕಾರಣ ಆ್ಯಂಥೂರಿಯಂ ಹೂವಿಗೆ ಮಾರುಕಟ್ಟೆಯಲ್ಲಿರುವ ಅಧಿಕ ಬೇಡಿಕೆ. ಆ್ಯಂಥೂರಿಯಂ ಪುಷ್ಪೋದ್ಯಮದ ಅಲೆ ಕೊಡಗಿನಲ್ಲಿ ಜೋರಾಗಿ ಈ ಹೂವನ್ನು ವಾಣಿಜ್ಯ ಪುಷ್ಪವಾಗಿ ಬೆಳೆಯುವವರ ಸಂಖ್ಯೆ ಗಣನೀಯವಾಗಿ ಇರುತ್ತಿದೆ. ಕೊಡಗಿನಲ್ಲಿ ಬೆಳೆದ ಹೂವಿಗೆ ಅಧಿಕ ಬೇಡಿಕೆ ಇದೆ.
ರಸಿಕರಾದ ಕೊಡಗಿನ ಜನರು ತಮ್ಮ ಮನೆಯ ಮುಂದೆ ಅಲಂಕಾರಕ್ಕಾಗಿ ಈ ಗಿಡವನ್ನು ಕೇರಳದಿಂದ ತಂದರು. ಕೇರಳಕ್ಕಿಂತ ಕೊಡಗಿನ ಹವಾಮಾನದಲ್ಲಿಯೇ ಹೆಚ್ಚಾಗಿ ನಳನಳಿಸಿದ ಆಂಥೋರಿಯಂ ಕೊಡಗಿನ ಪುಷ್ಪ ಪ್ರೇಮಿಗಳ ಮನವನ್ನು ಗೆಲ್ಲಲು ಹೆಚ್ಚು ದಿನ ಬೇಕಾಗಲಿಲ್ಲ. ಕೇರಳದಿಂದಲೇ ಕೊಡಗಿಗೆ ಬಂದು ಇಲ್ಲಿನ ಮದನಾಡು ಎಂಬ ಗ್ರಾಮದಲ್ಲಿ ಅತ್ಯಧಿಕವಾಗಿ ಬೆಳೆದು ದೆಹಲಿಯ ಪುಷ್ಪ ಮಾರುಕಟ್ಟೆಗೆ ಕಳುಹಿಸಲು ಆರಂಭಿಸಿದರು. ಹೀಗಾಗಿ ಇತರರು ಆಂಥೋರಿಯಂ ಹೂವಿಗಾಗಿ ಕೊಡಗಿನ ಕಡೆ ನೋಡುವಂತಾಯಿತು. ಕೊಡಗಿನ ಶೀತಲ ಹವೆ ಮಾರಿಷಸ್ ರಾಷ್ಟ್ರದ ಹೂ ಎಂದು ಗೌರವಿಸಿಕೊಂಡಿರುವ ಆಂಥೋರಿಯಂಗೆ ಸೂಕ್ತವಾಯಿತು. ಅಧಿಕ ಮಳೆಗೂ ಈ ಹೂ ಹೊಂದಿಕೊಳ್ಳೋದ್ರಿಂದ ಬೆಳೆಗಾರರಿಗೆ ಮಳೆಗಾಲದಲ್ಲಿಯೂ ಈ ಪುಷ್ಪವು ಬೆಳೆಯುವುದು ಸಕಾಲಿಕವಾಗಿ ಕಂಡುಬಂದಿತು. ಕೊಡಗಿನಲ್ಲಿ ಈಗಾಗಲೇ ಸಿರಿವಂತರು 10 ಲಕ್ಷಕ್ಕೂ ಅಧಿಕ ಹಣವನ್ನು ಖರ್ಚು ಮಾಡಿ ಆಂಥೋರಿಯಂ ಬೆಳೆಸಲು ತೊಡಗಿದ್ದಾರೆ. ಬೆಂಗಳೂರು ಮತ್ತು ಇತರ ಪುಷ್ಪ ಮಾರುಕಟ್ಟೆಗೆ ಆಂಥೋರಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಸರಬರಾಜಾಗ್ತಿದ್ದು ಅನೇಕ ದಶಕಗಳಿಂದ ಗುಲಾಬಿ ಹೂವಿಗಿದ್ದ ಆಕರ್ಷಣೆಯನ್ನು ಮೀರುವ ಸಾಮರ್ಥ್ಯವನ್ನು ಪಡೆದಿದೆ. ಇದಾಗಿತ್ತು ಆಂಥೋರಿಯಂ ಕುರಿತ ಒಂದಷ್ಟು ಮಾಹಿತಿ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ.